ಪ್ರಿಯ ವೀಕ್ಷಕರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ಚರ್ಚೆಯ ವಿಷಯ ಅಂದರೆ ಲಕ್ಷ್ಮೀ ಪುತ್ರ. ಅದು ಹೆಂಗೆ ಅನ್ನೋದನ್ನು ಜ್ಯೋತಿಷ್ಯ ವಿಶ್ಲೇಷಣೆಯ ಮೂಲಕ ಒಂದು ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ಮೊದಲಿಗೆ ನಾವು ತಿಳಿದುಕೊಳ್ಳುವ ವಿಚಾರ ಅಂದರೆ ಲಕ್ಷ್ಮಿ ಎಂದಿಗೂ ಒಂದು ಸ್ಥಳದಲ್ಲಿ ನಿಲ್ಲೋದಿಲ್ಲ. ಲಕ್ಷ್ಮಿ ಚಂಚಲೆ. ಲಕ್ಷ್ಮಿ ಹರಿಯುವ ನೀರಿನ ಹಾಗೆ ಎಲ್ಲ ಕಡೆಯಲ್ಲೂ ನೆಲೆಸಿರುತ್ತದೆ. ಅದು ಹೆಂಗಂದರೆ, ಒಂದು ಹಣ, ಮನಿ ಎಂಬುದಾಗಿ ತಿಳಿಯೋಣ. ಈ ಹಣ ಕೂಡ ಹರಿಯುವ ನೀರಿದ್ದಂಗೆ. ಹೆಂಗೆ? ಊರಿನಿಂದ ಊರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಕೈಗಳಿಂದ ಕೈಗಳಿಗೆ ಎಷ್ಟೇ ಬದಲಾವಣೆಯಾದರೂ ಅಥವಾ ಬದಲಾಗುತ್ತಾ ಹೋದರೂ ಸೆಕೆಂಡ್ ಹ್ಯಾಂಡ್ ಆಗದ ಪ್ರಪಂಚದ ಏಕೈಕ ವಸ್ತು ಅಂದರೆ ಅದು ಹಣ ಮಾತ್ರ. ಇದರರ್ಥ ಸಮಾಜದಲ್ಲಿ ಎಲ್ಲರ ಕೈಯಲ್ಲೂ ಹರಿದಾಡುವ ನಿಂತ ನೀರಲ್ಲದೆ ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿರುವಂತಹ ಒಂದು ವಸ್ತುವಾಗಿದೆ. ವೀಕ್ಷಕರೇ, ನಾವು ಜೀವನದಲ್ಲಿ ಎಷ್ಟೇ ಗಳಿಸಿದ್ರೂ ಎರಡೇ ಆಪ್ಷನ್ ದೇವ್ರು ನಮಗೆ ಕೊಟ್ಟಿರೋದು. ಒಂದು ಬಿಟ್ಟು ಹೋಗಬೇಕು, ಇನ್ನೊಂದು ಕೊಟ್ಟು ಹೋಗಬೇಕು. ಯಾರಿಗೇ ಆದರೂ ತೆಗೆದುಕೊಂಡು ಹೋಗುವ ಆಯ್ಕೆ ಇಲ್ಲ. ನಮ್ಮ ಜೀವನದಲ್ಲಿ ನಮಗೆಲ್ಲರಿಗೂ ನಮ್ಮ ಭಾಗ್ಯದಲ್ಲಿ ಎಷ್ಟು ಬರೆದಿರುತ್ತೆ ಅಷ್ಟು ಮಾತ್ರ ನಮಗೆ ಲಕ್ಷ್ಮಿ ಸಿಗುವಂಥದ್ದಾಗಿರ್ತದೆ. ವೀಕ್ಷಕರೇ, ಯಾರೇ ಆಗಲಿ ಲಕ್ಷ್ಮೀ ಪುತ್ರ ಆಗಬೇಕೆಂದ್ರೆ ಒಂದು ನಮ್ಮ ಹುಟ್ಟಿದ ಜಾತಕದಲ್ಲಿ ನಮ್ಮ ಲಗ್ನ ರಾಶಿ ಪ್ರಕಾರ ಯೋಗ ಇರಬೇಕು. ಮತ್ತೊಂದು, ನಿಮ್ಮ ಹಣೆ ಬರದಲ್ಲಿ ಅದೃಷ್ಟ ಹೊತ್ತು ತಂದಿರಬೇಕು. ಆವಾಗ ಮಾತ್ರ ಲಕ್ಷ್ಮೀ ಪುತ್ರರಾಗಬಹುದಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನಮ್ಮೆಲ್ಲರ ಜನ್ಮ ಜಾತಕದಲ್ಲಿ ನಿಮ್ಮ ಲಗ್ನ ಹಾಗೂ ರಾಶಿ ಪ್ರಕಾರ ನಿಮಗೆಲ್ಲ ಹೆಂಗೆ ಜೀವನದಲ್ಲಿ ಲಕ್ಷ್ಮಿ ಬರುತ್ತೆ ಅನ್ನೋದನ್ನು ಒಬ್ಬರು ಲಕ್ಷ್ಮೀ ಪುತ್ರರಾಗಿರುವ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಹಾಗೂ ಪ್ರಸ್ತುತ ಪ್ರಪಂಚದಾದ್ಯಂತ ಹೆಸರು ಚಾಲ್ತಿಯಲ್ಲಿರುವ ಒಬ್ಬ ವ್ಯಕ್ತಿ ಅಂದರೆ ಡೊನಾಲ್ಡ್ ಟ್ರಂಪ್. ಅವರ ಜಾತಕನ ಒಂದು ಎಕ್ಸಾಂಪಲ್ ಆಗಿ ನಾವು ಹೇಗೆ ಅವರು ಲಕ್ಷ್ಮೀಪುತ್ರರಾಗಿ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇವರು ಹುಟ್ಟಿರೋದು 14/5 ತಿಂಗಳು 1946ನೇ ಇಸ್ವಿ ಅಮೇರಿಕಾದಲ್ಲಿ. ಇದೊಂದು ತುಂಬ ಅತ್ಯದ್ಭುತ ಜಾತಕ ಆಗಿರುತ್ತೆ. ಕಾರಣ ಯಾಕಂದರೆ ಅವರ ಪ್ರಸ್ತುತ 2025ರಲ್ಲಿ ನೆಟ್ವರ್ಕ್, ಅವರ ಆಸ್ತಿ ಮೌಲ್ಯ ಬಿಡುಗಡೆಯಾಗಿರೋ ಅಂಕಿಅಂಶದಲ್ಲಿ ಡಾಲರಲ್ಲಿ $6.7 ಬಿಲಿಯನ್, ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ 55,610 ಕೋಟಿ ರೂಪಾಯಿ ಆಗಿರ್ತದೆ. ಅವರು 47ನೇ ಪ್ರೆಸಿಡೆಂಟ್ ಆಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರ್ತಾರೆ. ಇವರು ನಿಜವಾದ ಲಕ್ಷ್ಮೀಪುತ್ರ. ಕಾರಣ ಅವ್ರ ಜಾತಕ ಬಹಳ ವಿಶೇಷವಾಗಿದೆ. 14/5/1946ರಲ್ಲಿ ಹುಟ್ಟಿರೋದು. ಡೇಟು 1-4, ಇದ್ರ ಕಾಂಬಿನೇಷನ್ 5 ಪ್ಲಸ್ ಮಂತ್ 5. ಅತ್ಯಂತ ಬುದ್ಧಿವಂತರು, ಚಾಣಾಕ್ಷರು. ಲಾಸ್ಟ್ ನಂಬರ್ ನೋಡಿ 6. ಫ್ಯಾಷನಬಲ್ ಲೈಫ್ ಸ್ಟೈಲ್, ಶ್ರೀಮಂತಿಕೆಯ ಜೀವನ ಅವ್ರದ್ದಾಗಿರ್ತದೆ. ಹೆಂಗೆ ಅಂತೀರಾ? ಅವ್ರು ಹುಟ್ಟಿರೋದು ಸಿಂಹ ಲಗ್ನ, ಲಗ್ನದಲ್ಲೇ ಕುಜ ಇರೋದ್ರಿಂದ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್, ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಅಭಿವೃದ್ಧಿ ಹೊಂದಿರುತ್ತಾರೆ. ಹಾಗೆ ಅವ್ರ ಜಾತಕದ ಧನಸ್ಥಾನದಲ್ಲಿ ಗುರು ಅತ್ಯಂತ ಅದ್ಭುತ ಯೋಗವನ್ನು ತಂದುಕೊಟ್ಟಿರುತ್ತಾನೆ. ಹಾಗೆ ಅವ್ರದ್ದು ವೃಶ್ಚಿಕ ರಾಶಿಯಲ್ಲೇ ಕೇತು ಇರೋದ್ರಿಂದ
ಅವರು ಯಾವುದೇ ಪಾಲಿಸಿ ಮಾಡಲಿ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಮಾತಾಡ್ತಿರ್ತಾರೆ. ಕಾರಣ ಫ್ಲಕ್ಚುಯೇಷನ್ ಮೈಂಡ್. ಅವ್ರ ಮನಸ್ಸು ವಿಚಾರಗಳಲ್ಲಿ ಫ್ಲಕ್ಚುಯೇಷನ್ ಜಾಸ್ತಿ ಇರ್ತದೆ. ಇವರ ಜಾತಕದ ಲಗ್ನದಿಂದ 10ನೇ ಮನೆಯಲ್ಲಿ ಸೂರ್ಯ ರಾಹು ಕಾಂಬಿನೇಷನ್ ಇರೋದ್ರಿಂದ ಕೋದಂಡ ರಾಹು ಅವರ ಜೀವನದಲ್ಲಿ ಈ ಕೋದಂಡ ರಾಹು ಅತ್ಯಂತ ಅದ್ಭುತವಾದ ಯೋಗವನ್ನು ತಂದುಕೊಟ್ಟಿರುತ್ತದೆ. ಈ ರಾಹು ಗ್ರಹ ಸ್ಥಿತಿಯಿಂದ ಅವರ ಬಿಸ್ನೆಸ್ ಅತ್ಯಧಿಕ ಲಾಭದಿಂದ ಅವರು ಶ್ರೀಮಂತರಾಗಿರುತ್ತಾರೆ. ಅವರ ಸ್ವಂತ ಬುದ್ಧಿವಂತಿಕೆಯಿಂದ ವ್ಯಾಪಾರದಲ್ಲಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತುಂಬ ಹೆಸರನ್ನು ಮಾಡಿರುತ್ತಾರೆ. ಅವರು ಸಿಂಹ ಲಗ್ನ ಆಗಿರೋದ್ರಿಂದ ಅವ್ರು ಯಾರಿಗೂ ಯಾವ ದೇಶಕ್ಕೂ ಹೆದರದೆ ತಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ಕಾರ್ಯರೂಪಕ್ಕೆ ತಂದೇ ತರ್ತಾರೆ. ಅವರ ಏಜ್ ಈಗ 79 ವರ್ಷ. ಅವರು ಏಜ್ 85 ವರ್ಷದವರೆಗೂ ಅವರು ತಮ್ಮ ಜೀವನದಲ್ಲಿ ಲಕ್ಷ್ಮೀ ಪುತ್ರರಾಗಿರುತ್ತಾರೆ. ಕಾರಣ ಇಷ್ಟೇ ಪ್ರಿಯ ವೀಕ್ಷಕರೇ, ದೇವರು ಅವ್ರಿಗೆ ಕೊಟ್ಟಿರುವಂಥ ಒಂದು ಅದೃಷ್ಟ, ಮತ್ತೊಂದು ಅವ್ರ ಜಾತಕದಲ್ಲಿರುವಂತಹ ಯೋಗ ಅವರ ಇವತ್ತಿನ ಶ್ರೀಮಂತಿಕೆಯನ್ನು ಹಾಗೂ ಅಭಿವೃದ್ಧಿಯನ್ನು ತೋರಿಸಿರುತ್ತೆ. ಸೊ ಇದರಿಂದ ನಾವು ಒಂದು ಅರ್ಥ ಮಾಡ್ಕೋಬೇಕು, ದೇವರು ನಮ್ಮ ಭಾಗ್ಯದಲ್ಲಿ ಹುಟ್ಟಿದಾಗ ನಮ್ಮ ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಇಯರ್ನಲ್ಲಿ ಏನು ಕೊಟ್ಟಿರ್ತಾನೆ, ನಮ್ಗೆ ಎಷ್ಟು ಹಣಕಾಸು ಬರಬೇಕು, ಎಷ್ಟು ಅದೃಷ್ಟ ಬರಬೇಕು, ಏನು ಕೆಲಸದಲ್ಲಿ ಅಚೀವ್ ಮಾಡಬೇಕು, ಅದಷ್ಟೇ ನಮ್ಮ ಜೀವನ ಪರ್ಯಂತ ನಮ್ಮ ಜಾತಕದ ಲಗ್ನದ ರಾಶಿಯ ಪ್ರಕಾರ ಮಾತ್ರ ಜೀವನ ನಡೆಯುತ್ತೆ. ಎಷ್ಟೇ ಹಣ ಇದ್ದರೂ ಋಣ ಇರೋವಷ್ಟೇ ನಮ್ಮ ಜೀವನ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ.